ಅಡ್ಡಮತದಾನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪರಿಗಣಿಸಲಾಯಿತು. ಹೈಕಮಾಂಡ್ಗೂ ಕೂಡ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ಮತ್ತು ಪಕ್ಷದ ವಿಪ್ಪು ಹಾಗೆ ಏಜೆಂಟ್ಗಳು 5 ಜನನ್ನ ಕರೆಸಿದ್ರು. ಈಗ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥದ್ದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನಾನು ಅವರನ್ನ ಇನ್ನೂ ಭೇಟಿ ಮಾಡಿಲ್ಲ. ಮಾನ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇಬ್ಬರು ಕೂಡ ತಡರಾತ್ರಿಯಲ್ಲಿ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಬೆಳಗ್ಗೆ ನಾನು ಅವ್ರನ್ನ ಭೇಟಿ ಮಾಡುವ ಪ್ರಯತ್ನ ಮಾಡಲಿಲ್ಲ. ಯಾಕಂತಂದರೆ ಹೊರಗಡೆ ನನಗೊಂದು ಕಾರ್ಯಕ್ರಮದ ನಿಮಿತ್ತ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಈಗ ತಾನೇ ಬರ್ತಾ ಇದ್ದೀನಿ. ಸಂಜೆ ಹೊತ್ತಿಗೆ ಭೇಟಿ ಮಾಡ್ತೇನೆ, ತಿಳ್ಕೊಳ್ತೇನೆ. ಆದರೆ ನನಗಿರೋ ಮಾಹಿತಿಯ ಪ್ರಕಾರ ಕೇಂದ್ರದ ನಾಯಕರು ಇದನ್ನು ಬಹಳ ಸೂಕ್ಷ್ಮ ಅಥವಾ ತೀವ್ರವಾಗಿ ಸ್ವೀಕರಿಸಿದ್ದಾರೆ. ಇಂಥ ಘಟನೆ ನಮ್ಮ ಪಕ್ಷದಲ್ಲಿ ಆಗಬಾರ್ದಾಗಿತ್ತು. ಸೊ ಅದಾದ ಮೇಲೆ ಈಗ ಮುಂದೆ ಕಾರ್ಯ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಅವರಿಗಾಗಲೇ ಮುಖಂಡರುಗಳ ಗಮನಕ್ಕೆ ತಂದಿದ್ದಾರೆ. ಬಟ್ ನನಗೆ ಅನಿಸುವ ಮಟ್ಟಕ್ಕೆ ಕೇಂದ್ರದ ನಾಯಕರು ಇನ್ನಷ್ಟು ಇದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಯಾರು ಈಗಾಗಲೇ ಈ ರೀತಿ ಕ್ರಾಸ್ ವೋಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಅಂತಕ್ಕಂಥದ್ದು ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಅದೇ ಸಂದರ್ಭಕ್ಕೆ ಈಗ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಒಂದನ್ನ ನೇಮಕ ಮಾಡಲಾಗಿತ್ತು. CT ರವಿ ಅವರು, ಮಹೇಶ್ ಅವರು, ತೆಂಗಿನಕಾಯಿ ಅವರ ನೇತೃತ್ವದಲ್ಲಿ ಅದು ಕೂಡ ಈಗಾಗಲೇ ವರದಿ ತಯಾರಿಸಿ ಅವರು ಕೂಡ ಕೇಂದ್ರಕ್ಕೆ ಒಪ್ಪಿಸೋರಿದ್ದಾರೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಯಾರು ಇಂತಹ ಒಟ್ಟು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಇವತ್ತು ಆಗಿದ್ದಾರೆ, ಅವರ ವಿರುದ್ಧ ಕೇಂದ್ರ ನಾಯಕರು ಖಂಡಿತವಾಗಿಯೂ ಕ್ರಮ ಜರುಗಿಸ್ತಾರೆ. ಇಂಥದ್ದಾಗಬಾರ್ದಾಗಿತ್ತು. ನಾನು ಕೂಡ ಹೇಳ್ತೇನೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ರೀತಿ ಆಗಬಾರದು ಅಂತಕ್ಕಂಥದ್ದು. ಅದರ ಒಂದು ವಿಷಯ ಏನಂತಂದ್ರೆ, ಬಹಳ ನಮ್ಮನ್ನ ವಿರೋಧ ಮಾಡ್ತಿದ್ದ ಕಾಂಗ್ರೆಸ್ 11 ಮತಗಳು ನಾವು ಅವರ ಕಡೆಯಿಂದ ತಗೊಂಡ್ಬಿಟ್ಟಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಕ್ರಾಸ್ ವೋಟಿಂಗ್ 11 ಮಾಡಿಸಿದ್ದೇವೆ ಅಂತ ಬೀಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಮತ್ತು ಉಳಿದ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ಆ ರೀತಿ ಬೀಗೋದಾದ್ರೆ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಯಾರಾದರೂ ಹೋದಾಗ ಟೀಕೆ ಯಾಕೆ ಮಾಡ್ತೀರಿ? ಅಂದ್ರೆ ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಯೋಗ್ಯತೆ ಅಷ್ಟೇ. ಎಲ್ಲವೂ ಹಣ ಕೊಟ್ಟೆ ಕೊಂಡ್ಕೊಳ್ಬಹುದು ಅಂತೇಳಿ ನೀವೇನಾದ್ರೂ ಅಂದ್ಕೊಂಡಿದ್ರೆ ಇದು ನಿಮಗೂ ಕೂಡ ಮುಳುವಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಕಾಂಗ್ರೆಸ್ನವರು ನಮ್ಮನ್ನು ಎಷ್ಟು ಸಾರಿ ಮೂದಲಿಸಿದ್ದಾರೆ. ಬಿಜೆಪಿಯವರು ಎಲ್ಲರನ್ನೂ ತಮ್ಮ ಕಡೆಗೆ ಸೆಳೆದುಬಿಟ್ಟು ರಾಜಕೀಯ ವ್ಯಭಿಚಾರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ. ಈಗ ನೀವು ಮಾಡಿದ್ದೇನು? ನೀವು ಮಾಡಿದಾಗ ಪ್ರಜಾಪ್ರಭುತ್ವದ ಗೆಲುವು ಅಂತೀರಿ, ಬೇರೆಯವರ ಕಡೆಗೆ ಯಾರಾದರೂ ಹೋದಾಗ ರಾಜಕೀಯ ವ್ಯಭಿಚಾರ ಅಂತೀರಿ. ನಿಮ್ಮದು ಎಂಥ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಆದರೆ ನಿಮಗೂ ಮುಂದಿನ ದಿನಗಳಲ್ಲಿ ಇದು ಕಾದಿರುತ್ತೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು
ಕಾಂಗ್ರೆಸ್ನ ನಾಯಕರು ತಿಳ್ಕೊಳ್ಬೇಕು.